ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಲಕ್ನೋವಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು 1 kg ಮಟನ್ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿನ ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ ಪುದೀನ, 1 ಕಪ್ ಕೊತ್ತಂಬರಿ, ಒಂದು 6 ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣು. ಇದು ಕೇವಡ ವಾಟರ್ ಅಂತ ಬರುತ್ತೆ, ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕತ್ತೆ. ಮತ್ತು ರೋಸ್ ವಾಟರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ತುಪ್ಪ, 1 ಕಪ್ ಮೊಸರು, ಮತ್ತು ಕೇಸರಿ ದಳನ ಹಿಂಗೆ ಹಾಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಮೆಣಸಿನ್ಕಾಯಿ ಪುಡಿ, ಚಕ್ಕೆ, ಲವಂಗ, ಶಾಯಿ ಜೀರಾ, ಏಲಕ್ಕಿ ಮತ್ತು ಜಾಕಾಯಿ ಹೂ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಬಾಸುಮತಿ ರೈಸ್ನ ಈಗ ತೊಳೆದು ನೆನೆಸಿಟ್ಕೊಳ್ತೀನಿ. ನಾನು 1 kg ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಸೋಕಾದರೆ ತುಂಬ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನಿಲ್ಲಿ 1 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಬಿಸಿಯಾಗಿದೆ. ಈಗ ಮಸಾಲೆ ಸಾಮಾನೆಲ್ಲ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಶಾಯಿ ಜೀರಾ, ಏಲಕ್ಕಿ ಎಲ್ಲ ತಿರುಗಿಕೊಳ್ಳೋಣ. ಈಗ ಹಸಿ ವಾಸನೆ ಹೋಗೋವರೆಗೂ ಇಟ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಿರೋಂಥ ಮಟನ್ ಪೀಸ್ಗಳು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮತ್ತೆ ತಿರುಗಿಕೊಳ್ಳಿ. ತಿಳ್ಕೊಂಡಿದ್ದೀನಿ. ಈಗ 10 ನಿಮಿಷ ಸ್ವಲ್ಪ ಇದು ಕುಕ್ಕಾಗಿ ಮುಚ್ಚಳ ಮುಚ್ಚಿಟ್ಬಿಡಿ. ಅಷ್ಟರಲ್ಲಿ ನಾನು ಇಲ್ಲಿ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಫ್ರೈ ಮಾಡಿ ತೆಗೆದಿಟ್ಕೊತೀನಿ ನಾನು. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಹಾಕಿದ್ದು ಪುನಃ ಮಿಕ್ಸ್ ಮಾಡಿಬಿಡಿ. ಒಂದು 5 ನಿಮಿಷ ಇದು ಹೀಗೆ ಕುಕ್ ಆಗ್ತಾರೆ. ಮುಚ್ಚಳ ಮುಚ್ಚಿಬಿಡಿ. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಆನಿಯನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ಪು ಮೊಸರು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಇನ್ನೂ ಒಂದು 20 ನಿಮಿಷ ಮಟನ್ ಬೇಯಕ್ಕೆ ಬಿಟ್ಬಿಡೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಕೇವಡ ವಾಟರ್ನ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನು ರೋಸ್ ವಾಟರ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಈ ಕೇವಡ ವಾಟರ್ ಹಾಕೋದ್ರಿಂದ ಬಿರಿಯಾನಿ ಹವಾಮಾನ ತುಂಬಾ ಚೆನ್ನಾಗಿರುತ್ತೆ. ಇದು ಮಿಸ್ ಮಾಡಲೇಬಾರ್ದು ಲಕ್ನೋವಿ ಬಿರಿಯಾನಿಗೆ. ಈಗ ಇದು ಚೆನ್ನಾಗಿ ಕುಕ್ ಆಗಲಿ, ಮುಚ್ಚಿಟ್ಬಿಡೋಣ. ಈಗ
ಇಲ್ಲಿ ನಾನು ಬಾಸುಮತಿ ರೈಸ್ ಮಾಡ್ಕೊಳ್ಳೋಕ್ಕೆ ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ತುಪ್ಪ, 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಕುದ್ದ ಮೇಲೆ ಅಕ್ಕಿ ಹಾಕೋಣ. ಮತ್ತು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ. ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅಲ್ಲ 1 kg ಅಕ್ಕಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಟನ್ ಚೆನ್ನಾಗಿ ಕುಕ್ ಆಗಿದೆ. ಈಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡಿ. ಅಷ್ಟರಲ್ಲಿ ಅನ್ನ ಆಗಿದೆ. ನಾವು ಅದನ್ನು ನೀರೆಲ್ಲ ಸೋಸ್ಕೊಂಡು ಬರೋಣ. ಮಟನ್ದು ಆಫ್ ಮಾಡಿ ಇಟ್ಟಿದ್ದೀನಿ. 10 ನಿಮಿಷ ಆಗಿದೆ. ಈಗ ಅಕ್ಕಿ ಸೋಸಿರೋ ಸ್ವಲ್ಪ ಗಂಜಿ ನೀರು ಎತ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ರೈಸನ್ನು ನಿಧಾನಕ್ಕೆ ಹಾಕ್ಕೊಂಡು ಬರೋಣ. ಫುಲ್ ಕುಕ್ ಆಗಬಾರ್ದು. ಈಗ ನಾನು ಆಗಲೇ ಹಾಲು ಮತ್ತು ಕೇಸರಿ ನೆನೆಸಿಟ್ಟಿದ್ದೆ ಅಲ್ಲ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಕೇಸರಿ ಅಲ್ಲೇ ಇರೋ ಆಫ್ ಮಾಡಿದ್ದೀನಿ. ಈಗ ಈ ತುಪ್ಪದ್ದು ಅಕ್ಕಿ ನೀರಿತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ಈ ಕೇವಡ ವಾಟರ್ ಇದೆ ನೋಡಿ, ಇದು 1 ಸ್ಪೂನ್ ಹಾಕ್ಕೊಳ್ಳೋಣ. ಇದು ಲಕ್ನೋ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತೆ ರೋಸ್ ವಾಟರು ಹಾಕ್ಕೊಂಡ್ಬಿಡಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ದಮ್ ಕಟ್ಬಿಡೋಣ. ಒಂದು ಬಿಳಿ ಬಟ್ಟೆ ತಗೊಂಡಿದ್ದೀನಿ ನಾನು. ಈಗ ಕಟ್ಕೊಂಡು ಮುಚ್ಚಿಬಿಡೋಣ. ಹೀಗೆ ಒಂದು 30 ಮಿನಿಟ್ಸು ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ಈಗ 30 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಲಕ್ನೋವಿ ಬಿರಿಯಾನಿ ರೆಡಿ. ಕೆಳಗಡೆಯಿಂದ ಹೀಗೆ ತಗೊಳ್ಳಿ. ಈಗ ನಿಮ್ಮ ಲಕ್ನೋವಿ ಮಟನ್ ಬಿರಿಯಾನಿ ರೆಡಿ ಟು ಸರ್ವ್. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.